Hi, welcome back to Environmental Science Series. ಇವತ್ತಿನ ಕ್ಲಾಸ್ ಫಾಸ್ಫರಸ್ ಸೈಕಲ್ ಅಂದ್ರೆ ರಂಜಕದ ಚಕ್ರ ಕುರಿತಾಗಿರುತ್ತೆ. ಈ ಫಾಸ್ಫರಸ್ ಮೂಲ ಏನು ಗೊತ್ತಾ? ರಾಕ್ ಆಗಿರುತ್ತೆ ಅಥವಾ ಕಲ್ಲು ಬಂಡೆ ಆಗಿರುತ್ತೆ. ಅದರಲ್ಲಿ ಈ ಫಾಸ್ಫರಸ್ ಅಂಶ ಇರುತ್ತೆ. ನದಿ ನೀರಿನ ಸವೆತದಿಂದ ಏನಾಗುತ್ತೆ? ನದಿ ನೀರು ಬಂಡೆಗಳನ್ನ ಕೊರೆಯುತ್ತೆ ಅಲ್ವಾ? ಅವಾಗ ಅದರಲ್ಲಿರುವ ಫಾಸ್ಫರಸ್ ಅಂಶ ನದಿ ನೀರಿನ ಜೊತೆ ಸೇರ್ಕೊಳ್ಳುತ್ತೆ. ಮುಂದೆ ಆ ನದಿ ತನ್ನ ಹರಿವಿನ ಗುಂಟ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಈ ಫಾಸ್ಫರಸ್ ಅಂಶವನ್ನ ಸಂಚಯನ ಮಾಡ್ತಾನೆ ಹೋಗುತ್ತೆ. ಅವಾಗ ಮಣ್ಣಿಗೆ ಫಾಸ್ಫರಸ್ ಅಂಶ ಸೇರುತ್ತೆ. ಇದರಿಂದ ಈ ಗಿಡ ಮರಗಳ ಬೆಳವಣಿಗೆಗೆ ಫಾಸ್ಫರಸ್ ಅಗತ್ಯವಾಗಿರುತ್ತೆ. ಅದೊಂದು ವೆರಿ ವೈಟಲ್ ಮಿನರಲ್ ಕೂಡ ಹೌದು ಈ ಗಿಡ ಮರಗಳ ಬೆಳವಣಿಗೆಗೆ. ಸೊ ಸಮೃದ್ಧಿಯಾಗಿ ಗಿಡ ಮರಗಳು ಬೆಳೆಯುತ್ತಾ ಹೋಗುತ್ತೆ ನದಿಯ ಹರಿವಿನ ಗುಂಟ. ಇವಾಗ ಗಿಡ ಮರಗಳಲ್ಲಿ ಫಾಸ್ಫೇಟ್ ಅಂಶ ಸೇರುತ್ತೆ. ಆ ಗಿಡ ಮರಗಳು ಬಿಡುವ ಎಲೆಗಳು, ಹಣ್ಣು ಹಂಪಲುಗಳನ್ನ ಈ ಪ್ರಾಣಿ ಪಕ್ಷಿಗಳು ಸೇವನೆ ಮಾಡ್ತವೆ. ಇದರಿಂದ ಫಾಸ್ಫೇಟ್ ಅಂಶ ಪ್ರಾಣಿ ಪಕ್ಷಿಗಳ ದೇಹಕ್ಕೂ ಕೂಡ ವರ್ಗಾವಣೆ ಆಗುತ್ತೆ. ಮುಂದೆ ಅವುಗಳ ಗಿಡ ಮರಗಳಾಗಿರ್ಬೋದು ಅಥವಾ ಈ ಪ್ರಾಣಿ ಪಕ್ಷಿಗಳ ಆಯುಷ್ಯ ಮುಗಿದ ಮೇಲೆ ಅವುಗಳು ನೆಲಕ್ಕೆ ಉಳಿ ಬಿದ್ದಾಗ ಆ ಫಾಸ್ಫೇಟ್ ಅಂಶ ತಿರ್ಗಾ ಮಣ್ಣಿಗೆ ಸೇರ್ಕೊಳ್ಳುತ್ತೆ. ನೀವು ಮಣ್ಣಿನಲ್ಲಿ ನೋಡ್ಬೋದು ಈ ತರ ಹರಳುಗಳು ಸಿಗುತ್ತೆ ಅಲ್ವಾ? ಅದು ಫಾಸ್ಫೇಟ್ ಹರಳಾಗಿರುತ್ತೆ. ಫಾಸ್ಫೇಟ್ ಯುಕ್ತ ಸಣ್ಣ ಕಲ್ಲುಗಳಾಗಿರ್ತವೆ. ಮುಂದೆ ಇದೇ ಮಳೆ ಆದಾಗ ಮಳೆ ಹರಿವಿನ ಗುಂಟ ಈ ಕಲ್ಲುಗಳು ನದಿಗೆ ಸೇರ್ಕೊಳ್ತವೆ. ತದನಂತರದಲ್ಲಿ ನದಿಗಳು ಸಮುದ್ರವನ್ನು ಸೇರಿದಾಗ ಈ ಫಾಸ್ಫೇಟ್ ಯುಕ್ತ ಹರಳುಗಳು ಸಮುದ್ರ ಆಳಕ್ಕೆ ಸಿಲುಕಿಕೊಳ್ತವೆ. ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಜಿಯೋಗ್ರಫಿಯಲ್ಲಿ ಓದಿರ್ತೀವಿ ಥಿಯರಿ ಆಫ್ ಪ್ಲೇಟ್ ಟೆಕ್ಟಾನಿಕ್ಸ್ ಅಂದ್ರೆ ಭೂಮಿಯ ಲಿಥೋಸ್ಫಿಯರ್ ಏನಿರುತ್ತೆ ವಿವಿಧ ಪದರಗಳಿಂದ ಕೂಡಿರುತ್ತೆ, ವಿವಿಧ ಸ್ತರಗಳಿಂದ ಕೂಡಿರುತ್ತೆ ಅಲ್ವಾ? ಆ ಶಿಲಾಫಲಕಗಳು ಕಂಟಿನ್ಯೂಸ್ ಆಗಿ ಉರುಳ್ತಾನೆ ಇರುತ್ತೆ, ಒಂದರ ಮೇಲೊಂದು ಚಲಿಸ್ತಾನೆ ಇರುತ್ತೆ. ಆ ಘರ್ಷಣೆಗೆ ಈ ಫಾಸ್ಫೇಟ್ ಹರಳುಗಳು ಒಳಗಾದಾಗ ಏನಾಗುತ್ತೆ? ಭೂಮಿಯ ಶಾಖದಿಂದ ಲಾವಾರಸವಾಗಿ ಮಾರ್ಪಾಡಾಗತ್ತೆ. ಮುಂದೊಂದು ದಿನ ಇದೇ ಶಿಲಾಪದರಗಳು ಜ್ವಾಲಾಮುಖಿ ಸ್ಫೋಟದಿಂದ ಆಚೆ ಬಂದಾಗ ಏನಾಗುತ್ತೆ? ಗುಡ್ಡಗಳು ಅಥವಾ ಪರ್ವತ ಶ್ರೇಣಿಗಳು ಉಗಮವಾಗುತ್ತವೆ ಅಲ್ವಾ? ಈ ರೀತಿ ಫಾಸ್ಫೇಟ್ ಮತ್ತೆ ವಾತಾವರಣಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಈ ರೀತಿಯಾಗಿ ಫಾಸ್ಫೇಟ್ ಚಕ್ರ ಸಂಪೂರ್ಣಗೊಳ್ಳುತ್ತೆ. ಈ ಫಾಸ್ಫರಸ್ ಸೈಕಲ್ ಅನ್ನ ಏನ್ ನೋಡಿದ್ವಿ ನಾವು, ರಂಜಕದ ಚಕ್ರ, ಇದು ಒಂದು ದಿನದಲ್ಲಿ ಆಗುವಂತ ಕೆಲಸ ಅಲ್ಲ. ಇದು ಕೋಟ್ಯಾಂತರ ವರ್ಷಗಳನ್ನ ತಗೊಳುತ್ತೆ ಒಂದ್ ಸೈಕಲ್ ಕಂಪ್ಲೀಟ್ ಆಗ್ಲಿಕ್ಕೆ. ಇನ್ನು ರಂಜಕ ಫಾಸ್ಫರಸ್ ಏಕೆ ಬೇಕು ಅಂದ್ರೆ ATP ಅಂತ ಓದಿರ್ತೀವಿ ಬಯೋಲಜಿಯಲ್ಲಿ. ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ಈ ಸೆಲ್ಯುಲರ್ ಲೆವೆಲ್ ಅಲ್ಲಿ ಅಂದ್ರೆ ನಮ್ ಜೀವಕೋಶ ಇರುತ್ತಲ್ವಾ, ಆ ಮಟ್ಟಿಗೆ ಎನರ್ಜಿ ಸ್ಟೋರ್ ಆಗುತ್ತೆ ATP ಅಲ್ಲಿ. ಯಾವುದೇ ಪ್ರಾಣಿ ಪಕ್ಷಿಗಳಲ್ಲಿರ್ಬೋದು ಎನರ್ಜಿ ಸ್ಟೋರ್ ಆಗೋದು ATP. ಇದೊಂದು ಶಕ್ತಿಯ ಮೂಲ ಇರುತ್ತೆ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಹಾಗಾಗಿ ರಂಜಕ ಅಗತ್ಯವಾಗಿರುತ್ತೆ. ನೆಕ್ಸ್ಟ್ ಮೂಳೆಗಳು ಇರುತ್ತೆ ಅಲ್ವಾ, ಆ ಮೂಳೆಗಳು ಬಲಿಷ್ಠವಾಗಲು ಈ ರಂಜಕ ಫಾಸ್ಫರಸ್ ಬೇಕು, ಕ್ಯಾಲ್ಸಿಯಂ ಬೇಕು, ಮತ್ತೆ ಈ ಫಾಸ್ಫರಸ್ ಕೂಡ ಅಗತ್ಯ ಇರುತ್ತೆ. ನೆಕ್ಸ್ಟ್ ಮ್ಯಾಚ್ ಬಾಕ್ಸ್ ನೋಡಿರ್ತೀವಿ. ಆ ಮ್ಯಾಚ್ ಬಾಕ್ಸ್ ಕವರ್ ಅಲ್ಲಿ ಇರೋದು ರೆಡ್ ಫಾಸ್ಫರಸ್, ಕೆಂಪು ರಂಜಕ ಆಗಿರುತ್ತೆ. ಅದೇ ಮ್ಯಾಚ್ ಸ್ಟಿಕ್ ತುದಿಯಲ್ಲಿ ಏನಿರುತ್ತೆ? ಪೊಟ್ಯಾಷಿಯಂ ಕ್ಲೋರೇಟ್ ಇರುತ್ತೆ. ನೆಕ್ಸ್ಟ್ ನಾವು ಕಬ್ಬನ್ನ ಬೆಳಿತೀವಿ ಅಲ್ವಾ, ಕಬ್ಬಿಗೆ DAP ಅಗತ್ಯ ಇರುತ್ತೆ. ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಕರಿತೀವಿ ನಾವು ಇದಕ್ಕೆ, DAP. ಈ DAP ನಾವು ಕಬ್ಬಿಗೆ ಏನಕ್ಕೆ ಕೊಡ್ಬೇಕು ಅಂದ್ರೆ ಮಣ್ಣಿನಲ್ಲಿರುವ ತೇವಾಂಶವನ್ನ ಕಡಿಮೆ ಮಾಡುತ್ತೆ ಇದು, ಮತ್ತೆ ಆ ಕಬ್ಬಿನ ಬೆಳೆಗೆ ಅಗತ್ಯವಾದ ಪೋಷಕಾಂಶವನ್ನ ಕೂಡ ಕೊಡುತ್ತೆ. DAP ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ತೇವಾಂಶ ಹೆಚ್ಚಾಗತ್ತೆ, ಆ ಬೆಳೆಗಳ ಬುಡದಲ್ಲಿ ತೇವಾಂಶ ಹೆಚ್ಚಾಗತ್ತೆ. ನೀರಿನ ಸಂಗ್ರಹ ಜಾಸ್ತಿ ಆದಾಗ ಏನಾಗುತ್ತೆ? ನಾವು ಆಲ್ರೆಡಿ ಗೊತ್ತಿರುತ್ತೆ ನಮ್ಗೆ, ಸಾರ್ವಜನಿಕ ಸ್ಥಿರೀಕರಣ ಬ್ಯಾಕ್ಟೀರಿಯಾಗಳು ಅಗತ್ಯವಾಗಿರುತ್ತೆ ಬೆಳೆಗಳಿಗೆ. ನೀರಿನ ಅಂಶ ಜಾಸ್ತಿ ಆದ್ರೆ ಆ ಬ್ಯಾಕ್ಟೀರಿಯಾಗಳಿಗೆ ಉಸಿರಾಡಲು ವಾತಾವರಣ ಇರೋದಿಲ್ಲ, ಉಸಿರುಗಟ್ಟಿದ ವಾತಾವರಣ ಕ್ರಿಯೇಟ್ ಆಗುತ್ತೆ, ಅವುಗಳು ಸತ್ತೋಗ್ತವೆ. ಇದರಿಂದ ಬೆಳೆಗಳು ಕೂಡ ಕೊಳೆಯುವಿಕೆಗೆ ಒಳಗಾಗ್ತವೆ. ಇದನ್ನೇ ನಾವು ವಾಟರ್ ಲ್ಯಾಗಿಂಗ್ ಅಂತ ಕರಿತೀವಿ. ಇಷ್ಟು ಫಾಸ್ಫರಸ್ ಸೈಕಲ್ ಆಗಿತ್ತು. ಮಾಹಿತಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.